ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಯಾವೊಂದು ವಿಷಯದ ಬಗ್ಗೆ ನಾವು ಮಾತಾಡೋಣ ಅಂತಂದರೆ, ಲಕ್ಷ್ಮೀ ದೇವಿ ಯಾಕೆ ನಾವು ಮನೆಗೆ ಅತಿ ಶೀಘ್ರವಾಗಿ ಬರ್ತಾ ಇಲ್ಲ, ನಾವು ಯಾಕೆ ಇಷ್ಟೆಲ್ಲ ಪೂಜೆ ಮಾಡಿದ್ರು, ಇಷ್ಟೆಲ್ಲ ಪುನಸ್ಕಾರ ಮಾಡಿದ್ರು, ಯಾಕೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಒಲಿತಾ ಇಲ್ಲ ಅಂತಂದರೆ, ಖಂಡಿತವಾಗ್ಲೂ ನಾವು ನಮಗೆ ಗೊತ್ತಿಲ್ದಿದ್ದಲ್ಲೋ ಕೆಲವೊಂದು ತಪ್ಪುಗಳನ್ನ ಪ್ರತಿದಿನ ಮಾಡ್ತಾನೆ ಇರ್ತೀವಿ. ಅಂಥ ತಪ್ಪುಗಳು ಆಗದಿರೋ ಥರ ಖಂಡಿತವಾಗ್ಲೂ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮನ ನೀವು ಕ್ರಮನ ಕೈಗೊಳ್ಳಬೇಕಾಗುತ್ತೆ. ಅದೇನಪ್ಪ ಅಂತ ಅಂದರೆ, ಮುಖ್ಯವಾಗಿ ನೀವು ಮಕ್ಕಳುಗಳಿಗೆ ಹೇಳಬೇಕಾಗುತ್ತೆ. ಪ್ರತಿದಿನ ನೀವು ಮನೆಯ ಎಂಟ್ರೆನ್ಸು ಬಾಗಿಲು ಇರುತ್ತಲ್ಲ, ಆ ಚಿಲ್ಕ ಇರುತ್ತಲ್ಲ, ಆ ಚಿಲ್ಕಗಳನ್ನ ನೀವು ಮಕ್ಕಳುಗಳು ಆಟ ಆಡ್ತಾ ಪ್ರತಿದಿನ ಅದನ್ನು ಅಳ್ಳಾಡಿಸೋದು ಅಥವಾ ಅದರ ಜೊತೆ ಅದನ್ನು ಸ್ಪರ್ಶ ಮಾಡೋದು, ಅದರಿಂದ ಕುತ್ಕೊಳ್ಳೋದು, ಅದರಿಂದ ಅದಕ್ಕೆ ಉಗುಳು ಹಚ್ಚೋದು ಅಥವಾ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರದ್ದೆಲ್ಲ ಖಂಡಿತವಾಗ್ಲೂ ದಾರ ಕಟ್ಟೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರದ್ದು ಖಂಡಿತವಾಗ್ಲೂ ಮಕ್ಳ ಕೈಯಲ್ಲಿ ಮಾಡ್ಸೋಕೆ ಹೋಗಬೇಡಿ. ಯಾಕಂದರೆ ಡೋರ್ ಅಂತ ಅಂದರೆ ಮಹಾಲಕ್ಷ್ಮಿ ಬರೋ ಅಂಥ ಮುಖ್ಯ ದ್ವಾರ ಆಗಿರುತ್ತೆ. ಆ ದ್ವಾರನ ನಾವು ಎಷ್ಟು ಶುದ್ಧವಾಗಿ ಇಟ್ಕೊತೀವೋ ಅಷ್ಟು ನಮ್ಮ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಬೇಗ ಸಿದ್ಧಿ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಆದರೆ ನೀವೇನು ಮಾಡ್ತೀರಾ ಅಂತ ಅಂದರೆ, ಅಲ್ಲಿ ನೀವು ಮಕ್ಕಳು ತಪ್ಪು ಮಾಡ್ತಾ ಇದ್ರೂ ಕೆಲವೊಬ್ಬರು ಅದನ್ನು ಹೇಳೋದಿಲ್ಲ. ಆದರೆ ಕೆಲವೊಂದು ಹೆಣ್ಮಕ್ಳುಗಳು ನಾನು ನೋಡಿರೋ ಪ್ರಕಾರ ಹೊಸ್ಲು ಮೇಲೆ ಕೂತ್ಕೊಂಡು ಊಟ ಮಾಡೋದು, ಹೊಸ್ಲು ಮೇಲೆ ಕೂತ್ಕೊಂಡು ಆಟ ಆಡೋದು, ಅಥವಾ ಹೊಸ್ಲು ಮೇಲೆ ಕೂತ್ಕೊಂಡು ಹೆಣ್ಮಕ್ಳಿಗೆ ತಾಯಂದರು ತಲೆ ಬಾಚೋದು, ಆ ರೀತಿ ಎಲ್ಲ ಮಾಡ್ತಿರ್ತೀರ. ದಯವಿಟ್ಟು ಆ ಥರದ್ದೆಲ್ಲ ಮಾಡಬೇಡಿ. ಅಥವಾ ಹೊಸ್ಲು ಮೇಲೆ ನೀವು ನಿಂತ್ಕೊಂಡಾಗ ನಿಮ್ಮ ಮನೆಯಲ್ಲಿ ಅಲಕ್ಷ್ಮಿ ಅನ್ನೋದು ಬರೋದಕ್ಕೆ ಖಂಡಿತವಾಗ್ಲೂ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನೀವು ಹೊಸ್ಲು ಮೇಲೆ ನಿಂತ್ಕೊಂಬೇಡಿ. ಹೊಸ್ಲಿಗೆ ಮೊದಲು ನಾವು ಮರ್ಯಾದೆ ಕೊಡಬೇಕು. ನಾವು ಶನಿದೇವನಿಗೆ ನಾವು ಮರ್ಯಾದೆ ಕೊಡಲಿಲ್ಲ ಅಂದರೆ ಆವಾಗ ನಮಗೆ ಅಲಕ್ಷ್ಮಿ ಒಳಗಡೆ ಬರ್ತಾರೆ, ಜ್ಯೇಷ್ಠಾದೇವಿ ಒಳಗಡೆ ಬರ್ತಾರೆ, ಮತ್ತು ಸಾಲ ಸೋಲ ಜಾಸ್ತಿ ಆಗುತ್ತೆ. ಆರೋಗ್ಯ ಸಮಸ್ಯೆ ಬರೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ಬಾಗಿಲು ಅಂದರೆ ಮುಖ್ಯ ದ್ವಾರದ ಬಾಗಿಲನ್ನು ನಾವು ಯಾವಾಗಲೂ ಗೌರವಿಸಬೇಕಾಗುತ್ತೆ. ಮತ್ತು ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳೋ ಅಂಥ ಅಭ್ಯಾಸನ ನಾವು ರೂಢಿಸ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಆಮೇಲೆ ನೀವು ಇನ್ನೇನು ತಪ್ಪು ಮಾಡ್ತಾ ಇರ್ತೀರ ಅಂದರೆ, ನೋಡಿ, ಈಗಿನ ಟೈಮ್ಗಳಲ್ಲಿ ನೀವು ದೀಪ ಹಚ್ಚೋಂಥ ಸಮಯದಲ್ಲಿ ಏನು ಮಾಡಿಬಿಡ್ತೀರ ಅಂದರೆ, ಕೆಲವೊಂದು ಸಿಟಿಗಳ ಕಡೆ ಅಟ್ಲೀಸ್ಟ್ ದೀಪ ಹಚ್ಚೋಂಥ ಸಮಯದಲ್ಲಿ ನೀವು 5:30 6:30 ಸಮಯದಲ್ಲಿ ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರೂ ನೀವು ಮನೆಯ ಮುಖ್ಯ ದ್ವಾರದ ಬಾಗಿಲನ್ನ ತೆಗೆದಿಡೋ ಅಂಥ ಅಭ್ಯಾಸನ ಮಾಡಿ. ನಿಮ್ಗೆ ಅಷ್ಟು ಭಯ ಆಗ್ತಿದೆ ಅಂದರೆ ದೀಪ ಹಚ್ಚೋಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು 10 ನಿಮಿಷನಾದ್ರೂ ನೀವು ಮೇನ್ ಡೋರ್ ಹತ್ರ ಬಾಗಿಲು ತೆಗೆದುಬಿಟ್ಟು ಕೂತ್ಕೊಳ್ಳಿ, ಚೇರ್ ಹಾಕ್ಕೊಂಡು. ಯಾಕಂದರೆ ಈಗಿನ ಕಾಲದಲ್ಲಿ ಹೌದು, ಸಿಟಿಗಳ ಮಧ್ಯದಲ್ಲಿ ನಾವು ಬಾಗಿಲು ಎಂಟ್ರೆನ್ಸ್ನ ಓಪನ್ ಮಾಡಿಕೊಂಡು ನಮ್ಮದೇ ಆದ ಕೆಲಸದಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಯಾವಾಗಲೂ ಅಷ್ಟೇ 5:30 6:30 ಸಮಯದಲ್ಲಿ ನಾವು ಡೋರ್ನ ನಾವು ಓಪನ್ ಮಾಡಿಬಿಟ್ಟು ಮನೆ ಒಳಗಡೆನೇ ನಾವು ಕೂತ್ಕೊಂಡಿದ್ದಾಗ ಅಶ್ವಿನಿ ದೇವತೆಗಳು ಸಂಚಾರ ಇರೋ ಸಮಯದಲ್ಲಿ ನಾವು ದೀಪ ಹಚ್ಚಿ ನಾವು ಬಾಗಿಲನ್ನ ಹಾಕ್ಕೊಂಡಿದ್ರೆ ಯಾವುದೇ ದೇವತೆಗಳು ಮನೆ ಒಳಗಡೆ ಬರೋದಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ಒಳಗಡೆ ದೇವರು ಸಂಚಾರಕ್ಕೆ ಹೋಗಿರ್ತಾರೆ. ಪ್ರತಿಯೊಂದು ದೇವತೆಗಳು ಸಂಚಾರ ಮುಗಿಸಿ ಮನೆ ಬರೋಂಥ ಗೋಧೂಳಿ ಸಮಯದಲ್ಲಿ, ಮನೆಗೆ ಬರೋಂಥ ಸಮಯದಲ್ಲಿ ಮಹಾಲಕ್ಷ್ಮಿ ಅನುಗ್ರಹಗಳು ಮನೇಲಿ ಬರ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ನಾವು ಡೋರ್ಗಳನ್ನ ಬಾಗಿಲನ್ನು ಮುಚ್ಚಿದ್ದೆ ಆದರೆ ಲಕ್ಷ್ಮಿ ಅಥವಾ ಯಾವುದೇ ಅಶ್ವಿನಿ ದೇವತೆಗಳು ಹಿಂದಿರುಗಿ ಹೊರಟೋಗುತ್ತಾರೆ. ಅದಕ್ಕೋಸ್ಕರ ಅಟ್ಲೀಸ್ಟ್ 1 ಗಂಟೆ ನೀವು ಬಾಗಿಲು ತೆಗಿಯೋಕ್ಕಾಗಲಿಲ್ಲ ಅಂದರೂ ಒಂದು ಅರ್ಧ ಗಂಟೆನಾದ್ರೂ ಇಲ್ಲ ಕೊನೆ ಪಕ್ಷ ಒಂದು 10 ನಿಮಿಷನಾದ್ರೂ ನೀವು ಮನೆಯ ಮುಖ್ಯ ದ್ವಾರನ, ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ಬಾಗಿಲನ್ನು ತೆಗೆದು ಪೂಜೆ ಮಾಡಿ ಅಟ್ಲೀಸ್ಟ್ ಒಂದು ದೀಪ ಹಚ್ಚಿ ನೀವು
ಈ ದೀಪ ಹಚ್ಚಿ ದೇವರು ಬರೋದಕ್ಕೆ ಅವಕಾಶ ಮಾಡಿಕೊಡೋದಂಥದ್ದನ್ನ ನಾವು ರೂಢಿಸ್ಕೊಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಮನೆಗಳಲ್ಲಿ ಹಿತ್ಲು ಕಡೆನೂ ಬಾಗಿಲಿರುತ್ತೆ, ಮುಂಬಾಗಿಲು ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನೀವು ಹಿತ್ಲು ಕಡೆ ಬಾಗಿಲನ್ನ ಸಂಜೆ ಆಯ್ತಿದ್ದಂಗೆ ಮುಚ್ಚಿಬಿಡ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಓಪನ್ ಇರಬಾರ್ದು. ಅದನ್ನು ನೀವು ನೋಡ್ಕೊಳ್ಳಿ. ಯಾಕಂದರೆ ಹಿತ್ಲು ಕಡೆಯಿಂದ ನೀವು ಬಂದಾಗ ಮಹಾಲಕ್ಷ್ಮೀ ದೇವಿ ಹಿತ್ಲು ಕಡೆಯಿಂದ ಬಂದಾಗ ದರಿದ್ರ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಮುಟ್ಟು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಯಾವಾಗಲೂ ಅಷ್ಟೇ ಬಾತ್ರೂಮು ಬಾಗಿಲನ್ನ ಮುಚ್ಚಿರಬೇಕು. ಬಾತ್ರೂಮ್ ಬಾಗಿಲುಗಳನ್ನ ನೀವು ಓಪನ್ ಆಗಿ ಇಟ್ಕೊಂಡಿದ್ರೆ ಯಾವುದೇ ಶಕ್ತಿ ದೇವತೆಗಳಾಗಿರ್ಬೋದು, ಅಶ್ವಿನಿ ದೇವತೆಗಳಾಗಿರ್ಬೋದು, ಅಥವಾ ವರ ಕೊಡೋಂಥ ಮಹಾಲಕ್ಷ್ಮಿ ದೇವಿ ಒಳಗಡೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇನ್ನೇನು ಮಾಡಬೇಕು ಅಂದರೆ, ನೀವು ಯಾವಾಗಲೂ ಅಷ್ಟೇ ಪೊರ್ಕೆ ಇರುತ್ತಲ್ಲ, ನೀವು ಸಂಜೆ ಆದಮೇಲೆ ಪೊರ್ಕೆ ಕಸ ಎಲ್ಲ ಗುಡಿಸ್ತಾ ಇರ್ತೀರ. ಆ ಪೊರ್ಕೆನ ನೀವು ಏನು ಮಾಡಿಬಿಡ್ತೀರಾ ಅಂದರೆ, ಯಾವಾಗಲೂ ಅಷ್ಟೇ ಪೊರ್ಕೆ ಕಸ ಗುಡಿಸಿದ ನಂತರ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇರ್ತೀರ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕಂದರೆ ನೀವು ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೀನಿ, ಪೊರ್ಕೆನ ಮೂಲೆಯಲ್ಲಿ ನಿಲ್ಲಿಸಿರ್ತೀರ. ದಯವಿಟ್ಟು ಪೊರ್ಕೆಗಳನ್ನ ಮೂಲೆಯಲ್ಲಿ ನಿಲ್ಸಕ್ಕೆ ಹೋಗಬೇಡಿ. ಅದು ಸ್ಮಶಾನ ಮನೆಯ ಸೂಚಕವಾಗಿರುತ್ತೆ. ನೀವು ಪೊರ್ಕೆನ ನೀವು ಮೂಲೆಯಲ್ಲಿ ನಿಲ್ಲಿಸಿದಾಗ ಅದು ಯಾವಾಗಲೂ ಸ್ಮಶಾನದ ಮನೆ ಸೂಚಕ ಆಗಿರುತ್ತೆ. ಆದ್ದರಿಂದ ಹಾಗೆ ಇಡುವುದು ಸತ್ತವರ ಮನೆಯಲ್ಲಿ ಮಾತ್ರ. ಅದಕ್ಕೋಸ್ಕರ ನೀವು ಪೊರ್ಕೆನ ಯಾವಾಗಲೂ ಮೂಲೆಯಲ್ಲಿ ನಿಲ್ಲಿಸೋಂಥದ್ದನ್ನ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಪೊರ್ಕೆಗೆ ನಾವು ಗೌರವ ಕೊಟ್ಟರೆ ಅದು ನಮಗೆ ಮಹಾಲಕ್ಷ್ಮಿ ಸ್ವರೂಪ ಆಗಿರುತ್ತೆ. ನಾವು ಎಷ್ಟು ಮಹಾಲಕ್ಷ್ಮಿಗೆ ಗೌರವ ಕೊಡ್ತೀವೋ ಅಷ್ಟು ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಆಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಇನ್ನೇನು ಮಾಡ್ತೀರಾ ಅಂದರೆ, ಮೊರ ಅಥವಾ ಪೊರ್ಕೆಗಳನ್ನು ಕಾಲುಗಳಿಂದ ಒದಿತಾ ಇರ್ತಾರೆ. ಮಕ್ಕಳುಗಳು ಆಟ ಆಡ್ತಾ ಅವ್ರಿಗೇನು ಗೊತ್ತಾಗೋದಿಲ್ಲ. ಆ ಪೊರ್ಕೆನ ತೊಗೊಂಬಿಟ್ಟು ಆಟ ಆಡ್ಕೊಂಡು ಕಾಲಲ್ಲಿ ತುಳಿಯೋದು, ಎಸೆಯೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಪೊರ್ಕೆಯಲ್ಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ನಾವು ಪೊರ್ಕೆನ ಕಾಲಲ್ಲಿ ಒದ್ದಿದೆ ಆದರೆ ನಾವು ಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಆಗ ನಮ್ಮ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಪೊರ್ಕೆನ ಹುಷಾರಾಗಿ ಇಡಬೇಕು. ಅದಕ್ಕೆ ಯಾವಾಗಲೂ ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲೋ ಕಾಲು ಟಚ್ ಆದರೆ ಅದಕ್ಕೆ ತಪ್ಪಾಯಿತು ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಅದಕ್ಕೆ ಒಂದು ಗೌರವ ಕೊಟ್ಟು ಅದನ್ನು ಒಳ್ಳೆಯ ರೀತಿ ನಾವು ಪೊರ್ಕೆನ ಮನೇಲಿ ಜೋಡಿಸ್ಕೊಂಡು ಇಟ್ಕೊಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ತೀರಾ ಅಂದರೆ, ಚಪ್ಪಲಿಗಳನ್ನು ಮನೆಯ ಹೊಸ್ತಿಲು ಮತ್ತು ಮುಖ್ಯ ದ್ವಾರದ ಎದುರಿಗೇನೆ ಅಥವಾ ಬಿಟ್ಬಿಡ್ತೀರಾ. ದಯವಿಟ್ಟು ಆ ಥರದನ್ನು ಮಾಡಬೇಡಿ. ಯಾಕಂದರೆ ನೀವು ಚಪ್ಪಲಿನ ನೀವು ಮುಂಭಾಗದಲ್ಲಿ ಬಿಟ್ಟಾಗ ದೇವರು ಮನೆ ಒಳಗಡೆ ಬರೋದಕ್ಕೆ ನಮಗೆ ಕಸಿವಿಸಿ ಪಡ್ತಾರೆ. ಯಾಕಂದರೆ ಚಪ್ಪಲಿ ಬಂದು ನಮಗೆ ದರಿದ್ರದ ಸಂಕೇತ ಆಗಿರುತ್ತೆ. ಅದು ಶನಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಖಂಡಿತವಾಗ್ಲೂ ಈ ಥರ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅಟ್ಲೀಸ್ಟು ನೀವು ಪ್ರತಿದಿನ ರಂಗೋಲಿ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಚಿಕ್ಕ ರಂಗೋಲಿನ ನೀವು ಪ್ರತಿದಿನ ಮುಂಭಾಗದಲ್ಲಿ ಹಾಕಿರಬೇಕಾಗುತ್ತೆ. ನೀವು ರಂಗೋಲಿ ಹಾಕಿಲ್ಲ ಅಂದರೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬರೋದಿಲ್ಲ. ಯಾವ ಮನೆಯಲ್ಲಿ ರಂಗೋಲಿ ಇರೋದಿಲ್ವೋ ಅಲ್ಲಿ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೋಸ್ಕರ ನೀವು ಬೆಳಗ್ಗೆ ರಂಗೋಲಿ ಖಂಡಿತವಾಗ್ಲೂ ಸಂಜೆ ಹೊತ್ತು ರಂಗೋಲಿ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಪೂಜೆ ಮಾಡೋಂಥ ಸಮಯದಲ್ಲಿ ಮಾತ್ರ ಪುಟ್ಟು ರಂಗೋಲಿ ಹಾಕೊಳ್ಳಿ. ಯಾವತ್ತೂ ಅಷ್ಟೇ ನಾವು ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು ಅಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ರಂಗೋಲಿಗಳು ಹಾಕೋದ್ರಿಂದ ಲಕ್ಷ್ಮಿಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನಾವು ಒಂದು ಪುಟ್ಟು ರಂಗೋಲಿ, ಯಾಕಂದರೆ ಬಾಗಿಲು ತೊಳೆಯೋಕ್ಕಾಗಲಿಲ್ಲ ಅಂದರೂ ತುಳಸಿ ಕಟ್ಟೆ ಮುಂದೆ ಆವತ್ತಿನ ಕ್ಷಣ ಸಂಜೆ ಸಮಯದಲ್ಲಿ ಒಂದು ಚಿಕ್ಕ ಹೂವು ಹಾಕಿ ಒಂದೇ ಒಂದು ದೀಪನ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಮುಂಜಾನೆ ಕಸ ಅಂತ ಅಂದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ತೆಗೆದಾಗ ಅದು ನಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡುತ್ತೆ. ಯಾವತ್ತೂ ಅಷ್ಟೇ ನಾವು ರಾತ್ರಿ ಹೊತ್ತು ನಾವು ರಂಗೋಲಿಗಳು ಬಾಗಿಲು ತೊಳೆಯೋದು ಎಲ್ಲ ಮಾಡಿದಾಗ ನಾವು ರಾಕ್ಷಸಗಳಿಗೆ ಆಹ್ವಾನ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಭಾಗಲನ್ನು ತೊಳೆದು ದೇವರ ಪೂಜೆ ಮಾಡೋದಕ್ಕೆ ದೇವತೆಗಳನ್ನು ಅನುಗ್ರಹಿಸಿ ಕರಿಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಆಮೇಲೆ ನೀವು ಏನು ಮಾಡ್ತೀರಾ ಅಂದರೆ,
ಮನೆಯ ದೇವರ ಗೋಡೆಯ ಮೇಲೆ ಮುಂತಾದ ಸ್ಥಳಗಳಲ್ಲಿ ನೀವು ಯಾವಾಗಲೂ ಆಗಲಿ ಕಪ್ಪು ಬಣ್ಣದಿಂದ ಕೂಡಿರೋ ಅಂಥ ವಸ್ತುಗಳನ್ನ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಮನೆಯಲ್ಲಿ ಕಪ್ಪು ವಸ್ತುಗಳನ್ನ ನೀವು ಹಾಕಿದಾಗ ಯಾವಾಗಲೂ ಅಷ್ಟೇ ತಾಯಿಗೆ ಬೇಸರ ಆಗುತ್ತೆ. ಅದಕ್ಕೋಸ್ಕರ ನೀವು ಆ ಥರದ ಅಶ್ವಿನಿ ದೇವತೆಗಳನ್ನು ನಿಮ್ಮ ಮನೆಗೆ ಬರೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ನೀವು ಈ ವಿಚಾರನ ಸ್ವಲ್ಪ ಎಚ್ಚರಿಕೆ ವಹಿಸಿ. ಮನೆಯ ಗೋಡೆ ಮೇಲೆ ಅಥವಾ ದೇವರ ಮನೆ ಮುಂತಾದ ಸ್ಥಳಗಳಲ್ಲಿ ಗೋಡೆಗಳ ಮೇಲೆ ಶಾಯಿ ಅಥವಾ ಕರಿ ಬಣ್ಣ ಅಂದರೆ ಇಂಕ್ಗಳು, ಸ್ಕೆಚ್ ಪೆನ್ಗಳಿಂದೆಲ್ಲ ಬರೆದಿರ್ತಾರಲ್ಲ ಆ ಥರದನ್ನೆಲ್ಲ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಏನು ಅಂದರೆ ನೋಡಿ, ನೀವು ಯಾವಾಗಲೂ ಅಷ್ಟೇ ಕೆಲವೊಬ್ಬರು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಅಥವಾ ಮನೆಗಳಲ್ಲಿ ನಡೆಯೋ ಅಂಥವ್ರು ಕಾಲನ್ನು ಸರುಕೊಂಡು ನಡೀತಾ ಇರ್ತಾರೆ. ಆ ರೀತಿ ದುರಭ್ಯಾಸಗಳನ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಅಷ್ಟೇ ಹೆಣ್ಮಕ್ಳಿಗೆ ನೀವು ಹೇಳ್ಕೊಡ್ಬೇಕು. ಮನೇಲಿರೋಂಥ ಪುಟ್ಟ ಮಕ್ಕಳಿಗೆ ಕಾಲನ್ನು ಜಾಸ್ತಿ ನೀವು ನೆಲಕ್ಕೆ ಸವರ್ಕೊಂಡು ಓಡಾಡಬೇಡಿ. ಯಾಕಂದರೆ ನೀವು ಜಾಸ್ತಿ ನೆಲಕ್ಕೆ ಕಾಲನ್ನು ಸವರ್ಕೊಂಡು ನಾವು ನಡೆಯೋದ್ರಿಂದ ಸಾಲ ಜಾಸ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ ಹೆಣ್ಮಕ್ಳಿಗೆ ಕಾಲಲ್ಲಿ ಗೆಜ್ಜೆ ಇರಬೇಕು. ಯಾವಾಗಲೂ ಹೆಣ್ಮಕ್ಳು ಪಾದನ ಇಟ್ಟು ನಡೆಯೋಂಥ ಅಭ್ಯಾಸನ ನೀವು ಹೆಣ್ಮಕ್ಳಿಗೆ ರೂಢಿಸೋ ಅಂಥದ್ದನ್ನ ನೀವು ಹೇಳ್ಕೊಡ್ಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಮನೆಗಳಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಯಾವಾಗಲೂ ಅವ್ಯಾಚ ಶಬ್ದಗಳಿಂದ ಮಕ್ಕಳನ್ನ ನೀವು ಬೈಯೋದು, ಗಂಡನ್ನ ಬೈಯೋದು, ಈ ರೀತಿ ನೀವು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಮ್ಮ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಆಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಶುಕ್ರವಾರ, ಮಂಗಳವಾರ, ಬ್ರಾಹ್ಮಿ ಮುಹೂರ್ತ, ಗೋಧೂಳಿ ಸಮಯದಲ್ಲಿ ಅವ್ಯಾಚ ಶಬ್ದಗಳಿಂದ, ಕೆಟ್ಟ ಪದಗಳಿಂದ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಬೈಯೋಕ್ಕೆ ಹೋಗಬಾರ್ದು. ಆವಾಗ ನಾವು ಯಾವಾಗಲೂ ಸ್ತೋತ್ರ ಪಾರಾಯಣ ಇಲ್ಲ ದೇವರ ಜ್ಞಾನನ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು, ಕೆಲವೊಂದು ಪೂಜೆ ಮಾಡೋ ಅಂಥ ಸಮಯದಲ್ಲಿ ಹರಿದು ಹೋದ ಬಟ್ಟೆಗಳಿರುತ್ತೆ. ಅಂಥ ಬಟ್ಟೆಗಳನ್ನು ಯಾವತ್ತೂ ಹಾಕ್ಕೊಂಡು ನೀವು ಪೂಜೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಹರಿದೋಗಿರೋ ಬಟ್ಟೆನ ಹಾಕ್ಕೊಂಡು ನಾವು ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಕಸ್ಮಾತ್ ನಮ್ಮ ಗ್ರಹಗತಿಗಳು ಕೆಟ್ಟದಾಗಿದ್ದು ಯಾರಾದರೂ ನಮ್ಮ ಮನೆ ಮೇಲೆ ಮಾಟ ಮಂತ್ರಗಳನ್ನ ಪ್ರಯೋಗ ಮಾಡಿದರೆ ನಾವು ಆ ಥರದ ಬಟ್ಟೆನ ಧರಿಸ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಮಾಟ ಮಂತ್ರಗಳ ಪ್ರಭಾವ ಇದ್ದರೆ ಅದು ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಸೇರ್ಕೊಳ್ಳೋದಕ್ಕೆ ಅವಕಾಶ ನಾವೇ ಮಾಡಿಕೊಡ್ತೀವಿ. ಅದಕ್ಕೋಸ್ಕರ ನೋಡಿ, ನಮ್ಮ ಹತ್ರ ಹೊಸ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಶುದ್ಧವಾಗಿ ಚೆನ್ನಾಗಿರೋಂಥ ಒಗ್ದಿರೋಂಥ ಬಟ್ಟೆನ ನಾವು ಹಾಕ್ಕೊಳ್ಳೋಂಥ ಪ್ರಯತ್ನ ಪಡಬೇಕು. ಹರಿದೋಗಿರೋ ಬಟ್ಟೆಗಳನ್ನ ದಯವಿಟ್ಟು ಧರಿಸೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಕೈಯು ಮತ್ತು ಕಾಲುಗಳ ಉಗುರುಗಳನ್ನು ಜಾಸ್ತಿ ಕೆಲವೊಬ್ಬರು ಶೋಕಿಗೋಸ್ಕರ ಉಗುರುಗಳನ್ನ ಬೆಳೆಸ್ತಾ ಇರ್ತಾರೆ. ಆ ಥರದ ಉಗುರುಗಳನ್ನ ದಯವಿಟ್ಟು ಬೆಳೆಸಬೇಡಿ. ಯಾಕಂದರೆ ನೀವು ಜಾಸ್ತಿ ಎಷ್ಟು ಉಗುರುಗಳನ್ನ ಬೆಳೆಸ್ತೀರೋ ಅಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಮನೆಯಲ್ಲಿ ಇರೋದಿಲ್ಲ. ಯಾಕಂದರೆ ಉಗುರುಗಳು ನಮಗೆ ಯಾವ ಟೈಮಲ್ಲಿ ಯಾವ ರೀತಿ ವಿಪತ್ತನ್ನು ಕೊಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಉಗುರುಗಳನ್ನ ನಾವು ಸ್ವಲ್ಪ ಬೆಳೆದಿದ್ದ ನಂತರ ಕಟ್ ಮಾಡೋ ಅಂಥ ಅಭ್ಯಾಸನ ರೂಢಿಸ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿನಾ ಸ್ನೇಹಿತರೆ? ಅದು ದಾರಿದ್ರ್ಯದ ಸಂಕೇತ ಆಗಿರುತ್ತೆ. ನಾವು ಎಷ್ಟು ಉದ್ದದ ಉಗುರುಗಳನ್ನ ಬೆಳೆಸ್ತೀವೋ ಅದು ನಮಗೆ ದಾರಿದ್ರ್ಯದ ಸಂಕೇತ ಆಗಿರುತ್ತೆ. ಆಮೇಲೆ ಉಗುರುಗಳನ್ನು ಸಂಜೆ ಹೊತ್ತಲ್ಲಿ, ರಾತ್ರಿ ಸಮಯದಲ್ಲಿ ಅಥವಾ ಶುಕ್ರವಾರ, ಮಂಗಳವಾರ ಅಂಥ ಟೈಮಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ಉಗುರುಗಳನ್ನ ಕಟ್ ಮಾಡಬಾರ್ದು. ಆವಾಗ ನೀವು ಕಟ್ ಮಾಡಿದರೆ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ಸಂಜೆ ಹೊತ್ತಲ್ಲಿ ಮನೆಯಲ್ಲಿ ಹಾಲು ಚೆಲ್ಲೋದು, ಮೊಸರು ಚೆಲ್ಲೋದು, ಅಕ್ಕಿ ಚೆಲ್ಲೋದು, ಈ ರೀತಿ ಎಲ್ಲ ಚೆಲ್ಲೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಯಾವುದೇ ಒಂದು ಹಾಲಿನ ಪ್ಯಾಕೆಟು, ಮೊಸರನ್ನು ಉಪಯೋಗಿಸುವಾಗ ಅಥವಾ ಮನೆಯಲ್ಲಿ ಅಡುಗೆ ಉಪಯೋಗಿಸುವಂಥ ಅಕ್ಕಿ ಇರ್ಬೋದು, ಅರಿಶಿಣ ಕುಂಕುಮ ಇರ್ಬೋದು, ಮುಟ್ಟು ಸಂಜೆ ಹೊತ್ತುಗಳಲ್ಲಿ ಕೈಯಿಂದ ಜಾರಿ ಅದು ಬೀಳಕ್ಕೆ ಹೋಗಬಾರ್ದು. ಅದು ಬಿದ್ದರೆ ನಮಗೆ ಅಪಶಕನ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆ ವಹಿಸಿ ಆ ವಸ್ತುಗಳನ್ನ ಉಪಯೋಗಿಸುವಾಗ ತುಂಬ ಎಚ್ಚರಿಕೆಯಿಂದ ವಹಿಸ್ಕೊಂಡು ನಾವು
ಮಾಡಬೇಕಾಗುತ್ತೆ ಕೆಲಸನ ನೋಡಿ. ಆಮೇಲೆ ಸಂಜೆ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೊಸರು, ಹಾಲು, ಬೆಣ್ಣೆ, ತುಪ್ಪ ಯಾವುದೇ ಒಂದು ವಸ್ತುಗಳನ್ನ ಯಾರಿಗೂ ನೀವು ರಾತ್ರಿ ಸಮಯದಲ್ಲಿ ಕೊಡೋಕೆ ಹೋಗಬೇಡಿ. ಉಪ್ಪು ಇರ್ಬೋದು, ಸಾಸಿವೆ ಇರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಎಣ್ಣೆ ಇರ್ಬೋದು, ಇಂಥ ವಸ್ತುಗಳನ್ನ ದಯವಿಟ್ಟು ಸಂಜೆ ಹೊತ್ತಲ್ಲಿ ಯಾರಿಗೂ ಕೊಡೋಕೆ ಹೋಗಬೇಡಿ, ಸರಿನಾ ಸ್ನೇಹಿತರೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಅಕಸ್ಮಾತ್ ನಿಮ್ಮ ಮನೇಲಿ ಹಾಲಾಗಲಿ, ಮೊಸರಾಗಲಿ, ಅಕ್ಕಿ ಆಗಲಿ ಬಿದ್ದರೆ ಕೈಯಿಂದ ತೆಗಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ನೀವು ಒಂದು ಬಟ್ಟೆಯಿಂದ ಒರೆಸ್ಬೇಕಾಗುತ್ತೆ ಮತ್ತು ಅದನ್ನು ನಾವು ಬಟ್ಟೆಯಿಂದ ಕ್ಲೀನ್ ಮಾಡಬೇಕಾಗುತ್ತೆ, ಸರಿನಾ ಸ್ನೇಹಿತರೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಮುಟ್ಟು ಸಂಜೆ ಹೊತ್ತಲ್ಲಿ ದಯವಿಟ್ಟು ಯಾರು ತಲೆನ ಬಾಚಕ್ಕೆ ಹೋಗಬೇಡಿ. ನೀವು ತಲೆ ಬಾಚನ್ನ ನಿಂತ್ಕೊಂಡಿದ್ರೆ ಮಹಾಲಕ್ಷ್ಮಿ ಕೋಪಕ್ಕೆ ಒಳಗಾಗ್ತೀವಿ. ಯಾವತ್ತೂ ಅಷ್ಟೇ ನಾವು ಯಾವುದೇ ರೀತಿ ಅಲಂಕಾರ ಮಾಡ್ಕೋಬೇಕು ಅಂದರೆ 5 ಗಂಟೆ ಒಳಗಡೆನೇ ನಾವು ಮುಖ ತೊಳೆದು ಸ್ನಾನ ಮಾಡಿ ನಾವು ಅಲಂಕಾರನ ಮಾಡ್ಕೊಂಡಿರಬೇಕು. ಸೂರ್ಯಾಸ್ತದ ನಂತರ ನೀವು ತಲೆನ ನೀವು ಬಾಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಲಕ್ಷ್ಮೀದೇವಿ ಕೋಪಕ್ಕೆ ಒಳಗಾಗ್ತೀವಿ. ಅದೇ ನಮಗೆ ದರಿದ್ರ ಅನ್ನೋದು ಬರೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನೀವು ಅಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಹಾಸಿಗೆ ಅಥವಾ ಸೋಫಾ ಮಂಚದ ಮೇಲೆ ಕುಳಿತು ಅಥವಾ ಧ್ಯಾನ ಅಥವಾ ಪೂಜೆ ಪುನಸ್ಕಾರಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟು ನೆಲದ ಮೇಲೆ ಕೂತ್ಕೊಂಡು ಆ ನೆಲದ ಮೇಲೆ ಒಂದು ಚಾಪೆ ಹಾಕ್ಕೊಂಡು ಇಲ್ಲ ಒಂದು ಮಣೆ ಹಾಕ್ಕೊಂಡು ಯಾವುದೇ ಮಂತ್ರೋಪಚಾರಗಳನ್ನ ನಾವು ಪಠಿಸ್ಬೇಕಾಗುತ್ತೆ. ಈ ರೀತಿ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಬೇಕಾಗತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಹಾಸಿಗೆಯಿಂದ ಏಳೋವಂಥ ಅಭ್ಯಾಸನ ನಾವು ರೂಢಿಸ್ಕೊಬೇಕು. ಆಮೇಲೆ ಬೇಗ ಮಲಗೋ ಅಂಥ ಅಭ್ಯಾಸನ ನಾವು ರೂಢಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ಮಾಡಿರೋಂಥ ಎಷ್ಟೋ ಕರ್ಮಗಳು ದೂರ ಆಗಿ ನಮಗೆ ಸೂರ್ಯನ ಅನುಗ್ರಹ ಆಗಿ ನಮಗೆ ಯಶಸ್ಸು ಮತ್ತು ಕೀರ್ತಿ ಬರೋದಕ್ಕೆ ಕಾರಣ ಆಗುತ್ತೆ. ನೋಡಿ, ಇಂಥ ನಾವು ತಪ್ಪುಗಳನ್ನ ನಾವು ಸರಿ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಸಿಗೋದಕ್ಕೆ ಕಾರಣ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.